ನಮಸ್ಕಾರ. ವೆಹಿಕಲ್ ಇನ್ಶೂರೆನ್ಸ್ಗಳು ಲ್ಯಾಪ್ಸ್ ಆಗಿತ್ತು ಅಂತಂದ್ರೆ ದಯವಿಟ್ಟು ವೆಹಿಕಲ್ನ ಓಡಿಸ್ಬೇಡಿ. ಯಾಕೆ ಅಂತಂದ್ರೆ ಇನ್ ಕೇಸ್ ಆಫ್ ಎನಿ ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ನಿಮ್ಮ ಜೇಬಿಂದ ನೀವು ವೆಹಿಕಲ್ನ ರಿಪೇರ್ ಮಾಡಿಸ್ಕೋಬೇಕಾಗತ್ತೆ. ವೆಹಿಕಲ್ ಓಕೆ, ಜೊತೆಗೆ ಏನಾದರೂ ಥರ್ಡ್ ಪಾರ್ಟಿ ಇಂಜುರಿ ಡೆತ್ ಆಯಿತು ಅಂತಂದ್ರೆ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ರಿಜಿಸ್ಟರ್ಡ್ ಓನರ್ ಮೇಲೆ FIR ಆಗುತ್ತೆ. ಸೊ FIR ಆಗಿ ಅದು ಕೋರ್ಟ್ಗೆ ಹೋದ್ರೆ ಕೋರ್ಟಲ್ಲಿ ಜಡ್ಜ್ ಏನು ಕಾಂಪನ್ಸೇಷನ್ನ ಅನೌನ್ಸ್ ಮಾಡ್ತಾರೋ ಆ ಕಾಂಪನ್ಸೇಷನ್ನ ರಿಜಿಸ್ಟರ್ಡ್ ಓನರ್ ಆದವರು ಥರ್ಡ್ ಪಾರ್ಟಿ ಯಾರು ಡೆತ್ ಇಂಜುರಿ ಆಗಿರ್ತಾರಲ್ಲ ಅವ್ರಿಗೆ ಕೈಯಿಂದ ಪೇ ಮಾಡಬೇಕಾಗುತ್ತೆ. ಸೊ ಒಂದೇ ಒಂದು ಸಣ್ಣ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್ಗಳನ್ನ ನೀವು ಮಾಡಿಸ್ತಾ ಇರೋದ್ರಿಂದ ಇಷ್ಟೊಂದು ತೊಂದರೆಗೆ ನೀವು ಸಿಗಾಕೋತೀರಾ. ಜೊತೆಗೆ ವೆಹಿಕಲ್ನ ಪೊಲೀಸ್ ಹಿಡಿದ್ರೆ ನೀವು ಪೆನಾಲ್ಟಿ ಅಂತೂ ಪೇ ಮಾಡಬೇಕಾಗತ್ತೆ. ಇಟ್ ಈಸ್ ಅಫೆನ್ಸ್ ಆಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್ಗಳು ಲ್ಯಾಪ್ಸ್ ಆಗಿತ್ತು ಅಂತಂದ್ರೆ ಈ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನೀವು RC ಮತ್ತೆ ಇನ್ಶೂರೆನ್ಸ್ನ ಕಳಿಸೋದ್ರ ಮುಖಾಂತರ ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್ನ ನೀವು ಮಾಡ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ಗಣೇಶ್, ವಿಜಯ ಇನ್ಶೂರೆನ್ಸ್ ಲಿಂಕ್ MD. ಕಳೆದ 15 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ವಿ. ನಮ್ಮ ಆಫೀಸ್ ಗಾಂಧಿ ಬಜಾರ್ ಸರ್ಕಲ್ ನಿಯರ್ ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಇದೆ. ಆದಷ್ಟು ಈಸಿಯೆಸ್ಟ್ ವೇಲಿ ಇನ್ಶೂರೆನ್ಸ್ ನಾವು ಮಾಡ್ಕೊಡ್ತೀವಿ. ನಮಸ್ಕಾರ.